ಮೈಸೂರಿನಿಂದ ರಾಜಕೀಯವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಹೇಳಿಕೆ ಹೊರಬಿದ್ದಿದೆ. ಜನ ಕೈ ಹಿಡಿಯೋದು ಕವರಿಗೆ ಕಾಸಾಕಿ ಕೊಡೋರ್ನಲ್ಲ. ಕೇಂದ್ರಕ್ಕೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯಕ್ಕೆ ಬರಬೇಕು, ಇನ್ನೆಲ್ಲಿಗೆ ಹೋಗಕ್ಕಾಗುತ್ತೆ. ಮತ್ತು ಒಳ್ಳೆತನಕ್ಕೆ ಬೆಲೆ ಕೊಡುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಕ್ಷೇತ್ರ ಇದು. 4-5 ಸಾರಿ ಗೆದ್ದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡುವಂತ ಶಾಸಕರು ಬೇಕು. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಮೈಸೂರಿನಿಂದ ರಾಜಕೀಯವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಹೇಳಿಕೆ ಹೊರಬಿದ್ದಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ನಗರಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಲ್ ನಾಗೇಂದ್ರ ವಿರುದ್ಧ ಟಾಂಗ್ ನೀಡಿದ್ದಾರೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವುದನ್ನು ಬಹಿರಂಗವಾಗಿ ಘೋಷಿಸಿರುವ ಪ್ರತಾಪ್ ಸಿಂಹ ತಮ್ಮದೇ ಶೈಲಿಯಲ್ಲಿ ನಾಯಕತ್ವದ ಕುರಿತು ಪ್ರಶ್ನೆ ಎತ್ತಿದ್ದಾರೆ. ರಾಷ್ಟ್ರ ಮಟ್ಟಕ್ಕೆ ಹೋಗಲಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲು ಆಗುತ್ತಾ? ಮೊದಲು ಸ್ಥಳೀಯ ಮಟ್ಟಕ್ಕೆ ಬರಬೇಕಲ್ಲವೇ ಎಂದು ಹೇಳುವ ಮೂಲಕ ಎಲ್ ನಾಗೇಂದ್ರ ಅವರಿಗೆ ನೇರವಾಗಿ ಟಾಂಗ್ ನೀಡಿದ್ದಾರೆ. ಇದೇ ವೇಳೆ ನಾನು ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದೇನೆ ಎಂದು ಸ್ಪಷ್ಟಪಡಿಸಿರುವ ಪ್ರತಾಪ್ ಸಿಂಹ, ಚಾಮರಾಜ ಕ್ಷೇತ್ರ ಸುಶಿಕ್ಷಿತ ಕ್ಷೇತ್ರವಾಗಿದ್ದು 5 ವರ್ಷಕ್ಕೊಮ್ಮೆ ಶಾಸಕರು ಬದಲಾಗುವುದು ಈ ಕ್ಷೇತ್ರಕ್ಕೆ ಬೇಡ ಎಂದು ಹೇಳಿದ್ದಾರೆ. ಶಂಕರಲಿಂಗೇಗೌಡರಂತೆ 5 ಬಾರಿ ಆಯ್ಕೆಯಾಗುವ ಮೂಲಕ ನಿರಂತರ ಅಭಿವೃದ್ಧಿ ಮಾಡುವ ಶಾಸಕರು ಈ ಕ್ಷೇತ್ರಕ್ಕೆ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ಕ್ಷೇತ್ರದ ಮತದಾರರು ಜನ ಕವರ್ಗೆ ಹಣ ಹಾಕಿ ಕೊಡುವ ನಿರೀಕ್ಷೆಯಲ್ಲಿಲ್ಲ, ಅಭಿವೃದ್ಧಿ ಕೆಲಸಗಳನ್ನೇ ಬಯಸುತ್ತಾರೆ ಎಂದು ಹೇಳಿದ್ದಾರೆ. ಚಾಮರಾಜ ಕ್ಷೇತ್ರದಲ್ಲಿ ಮನೆ ಹಾಗೂ ಕಚೇರಿ ತೆರೆಯುವುದಾಗಿ ಘೋಷಿಸಿರುವ ಪ್ರತಾಪ್ ಸಿಂಹ ಟಿಕೆಟ್ ನೀಡುವ ವಿಚಾರವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ. ಒಟ್ಟಾರೆ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಮೈಸೂರಿನ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಮತ್ತು ತೀವ್ರತೆ ಪಡೆದುಕೊಳ್ಳುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಟಾಂಗ್ ರಾಜಕೀಯ ಮತ್ತು ಯಾವ ತಿರುವು ಪಡೆಯಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಇದೆಷ್ಟು ಈ ಕ್ಷಣದ ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಚಾನಲ್. ಇಲ್ಲ, ನಾನು ಕೇಂದ್ರಕ್ಕೆ ಹೋಗಲಿಲ್ಲ ಅಂದರೆ ರಾಜ್ಯಕ್ಕೆ ಬರಬೇಕು, ಇನ್ನೆಲ್ಲಿಗೆ ಹೋಗೋಕ್ಕಾಗುತ್ತೆ. ಅದಕ್ಕಿಂತ ಬೇರೆದು ಬಿಟ್ಟರೆ ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ವಲ್ಲ. ಹಾಗಾಗಿ ಸ್ಥಳೀಯ ಮಟ್ಟಕ್ಕೆ ಬರಬೇಕು. ನಾನು ಹಿಂದೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ, ಪಾಡ್ಕಾಸ್ಟ್ಗಳಲ್ಲಿ ಹೇಳಿದ್ದೀನಿ, ಟಿ ವಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನಾನು ರಾಜ್ಯ ರಾಜಕಾರಣಕ್ಕೆ ಬಂದಾಗಿದೆ ಅಂತ. ನಾನು ಈಗಲೂ ಕೂಡ ಈ ಏನು ಚಾಮರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಸ್ನೇಹ ಬಳಗದಿಂದ ಯಾಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ ಅಂತಂದರೆ, ಚಾಮರಾಜ ವಿಧಾನಸಭಾ ಕ್ಷೇತ್ರ ಇದು ವಿದ್ಯಾವಂತರು, ಸುಶಿಕ್ಷಿತರು, ಅತಿ ಹೆಚ್ಚು ಸರ್ಕಾರಿ ಉದ್ಯೋಗಿಗಳು, ಅತಿ ಹೆಚ್ಚು ಕೇಂದ್ರ ಸರ್ಕಾರದ ಉದ್ದಿಮೆಗಳು, ಅತಿ ಹೆಚ್ಚು ಎಲ್ಲ ಕಡೆಯಿಂದ ಬಂದು ನೆಲೆಸಿ ಮೈಸೂರಿನಲ್ಲಿ ಬದುಕು ಕಟ್ಕೊಂಡಿರುವಂಥವ್ರು ಮತ್ತು ಒಳ್ಳೆತನಕ್ಕೆ ಬೆಲೆ ಕೊಡುವವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಕ್ಷೇತ್ರ ಇದು. ಇಲ್ಲಿ 5 ವರ್ಷಕ್ಕೂ ಕೂಡ ಬದಲಾಯಿಸಬೇಕಾದಂತಹ ಅನಿವಾರ್ಯತೆಯನ್ನು ತಂದೊಡ್ಡುವಂಥ ಶಾಸಕರು ಈ ಕ್ಷೇತ್ರಕ್ಕೆ ಬೇಡ. ಶಂಕರಲಿಂಗೇಗೌಡರ ಥರ 4-5 ಸಾರಿ ಗೆದ್ದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡುವಂಥ ಶಾಸಕರು ಬೇಕು. 4-5 ವರ್ಷಕ್ಕೆ ಬದಲಾವಣೆ ಮಾಡುವಂಥ ಶಾಸಕರು ಬೇಡ. ಹಾಗೆಯೇ ಈ ಕ್ಷೇತ್ರದಲ್ಲಿ ಜನ ಕೈ ಹಿಡಿಯೋದು ಕವರಿಗೆ ಕಾಸಾಕಿ ಕೊಡೋರ್ನೆಲ್ಲ, ಕೆಲಸ ಮಾಡೋರನ್ನ. ಹಾಗಾಗಿ ಸ್ವಾಭಾವಿಕವಾಗಿಯೇ ಇದು ನನ್ನ ಆಯ್ಕೆಯಾಗಿದೆ. ಹಾಗಾಗಿ ನನ್ನ ಪ್ರಯತ್ನವನ್ನು ಭಾಳಷ್ಟು ಟೈಮಿಂದಲೂ ಮಾಡ್ತಾಯಿದ್ದೀನಿ, ಜನರ ಜೊತೆ ಇದ್ದೀನಿ. ಈ ಕ್ಷೇತ್ರಕ್ಕೂ ಕೂಡ ನಾನು ನನ್ನ ಸಂಸದನಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ. ಅವುಗಳನ್ನು ಕೂಡ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲೇ ಹೋದರೂ ಒಂದು ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಳ್ತಾರೆ. ಜನಕ್ಕೆ ಕವರಿಗೆ ಕಾಸಾಕಿ ಕೊಡೋರು ಬೇಡ, ಕೆಲಸ ಮಾಡೋರು ಬೇಕು ಅಂತಂದಾಗ ಪ್ರತಾಪ್ ಸಿಂಹನು ಕೂಡ ನ್ಯಾಚುರಲ್ ಚಾಯ್ಸ್ ಆಗೇ ಆಗ್ತಾನೆ. ಇದು ಹೈಕಮಾಂಡ್ ವಿಚಾರ ಅಲ್ಲ, ಜನರು ಓಟ್ ಹಾಕೋ ಜನ ನಮ್ಮ ಜೊತೆ ಇರಬೇಕು. ಹಾಗೆಯೇ ನನ್ನ ಕಚೇರಿ ಮತ್ತು ನಿವಾಸ ಎರಡನ್ನೂ ಕೂಡ ನಾನು ಚಾಮರಾಜ ಕ್ಷೇತ್ರಕ್ಕೆ ಸದ್ಯದರಲ್ಲೇ ನಾನು ಅಲ್ಲಿ ಮಾಡ್ತಾಯಿದ್ದೀನಿ. ನಾನು ಅಲ್ಲಿ ಒಂದು ನಿವೇಶನವನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ. ಅಲ್ಲಿ ಕಚೇರಿ ಕಟ್ಟುವಂಥ ಕೆಲಸನೂ ಕೂಡ ಸದ್ಯದರಲ್ಲೇ ಆರಂಭನೂ ಕೂಡ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.